ಸರ್, ಸಾಗರದಂಥ ಊರಿನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಭಾಳ ಒಬ್ಬರೇನೋ ಇದ್ರು ಅಂತದ್ದು ಕಾಣುತ್ತೆ. ಪಿ ಎಸ್ ಪ್ರಭುನೋ ಏನೋ ಆ ಥರ ಹೆಸರಿನವರು. ಅಂಥ ಹೊತ್ತಿನಲ್ಲೇ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸಾಗರಕ್ಕೆ ಆಗಮಿಸಿದ್ರಿ. ಬಿ ಕಾಮರ್ಸ್ ವಿಭಾಗದಲ್ಲಿದ್ದಂಥ ನಮ್ಮವರಿಗೆಲ್ಲ ನೀವೊಂಥರ ನಮಗೊಂಥರ ಏನೋ ಒಂಥರ ಹೀರೋ ಥರ ಅನ್ನಿಸ್ತಿತ್ತು ನಮಗೆ. ಏನು ಇನ್ಸ್ಪಿರೇಷನ್ ಸರ್ ನಿಮಗೆ ಅಲ್ಲಿಗೆ ಅದನ್ನು ಮಾಡಲಿಕ್ಕೆ? ರಾಘವ್, ನಿಜ ಹೇಳಬೇಕು ಅಂದ್ರೆ ಇನ್ಸ್ಪಿರೇಷನ್ ಅನ್ನೋಕ್ಕಿಂತ ಜೀವನದ ಅವಶ್ಯಕತೆ. ನಮ್ಮ ತಂದೆಯವರು ಬಡ ಪುರೋಹಿತರಾಗಿದ್ರು. ನಮಗೆ ಬಿಕಾಮ್ ಮಾಡ್ಕೊಂಡ ನಂತರ ಇನ್ಯಾವುದಾದ್ರೂ ಒಂದು ಒಳ್ಳೆ ವೃತ್ತಿಯನ್ನು ಮಾಡಬೇಕು ಅನ್ನೋ ಒಂದು ಹಂಬಲ. ಆಗ ಸಿ ಎ ಮಾಡಿದರೆ ನಿಮ್ಗೆ ಒಳ್ಳೆ ಸ್ಕೋಪ್ ಇದೆ ಅಂತೇಳಿ ಯಾರೋ ಒಬ್ರು ನಮ್ಮ ಗುರುಗಳು ಒಬ್ರು ನನಗೆ ಉತ್ತೇಜನ ಕೊಟ್ಟಿದ್ರಿಂದ ಸಿ ಎ ಮಾಡಿದೆ. ಸಿ ಎ ಮಾಡಿದ ನಂತರ ಸಾಗರದಂತ ಊರಿನಲ್ಲೇ ಬರ್ಲಿಕ್ಕೆ ನನಗೆ ಅನಿವಾರ್ಯತೆಯೂ ಅದೇ ಕಾರಣ. ಬೆಂಗಳೂರಿನಂತ ಊರಿನಲ್ಲಿ ಒಂದು ಆಫೀಸ್ ಮಾಡಬೇಕು ಅಂದ್ರೆ ಆಗಿನ ಕಾಲದಲ್ಲೇ ನಾವು ಸಾವಿರಾರು ರೂಪಾಯಿಗಳನ್ನ, ಲಕ್ಷಾಂತರ ರೂಪಾಯಿಗಳನ್ನ ವ್ಯಯಿಸಬೇಕಾಗಿತ್ತು. ನಮ್ಮಲ್ಲಿ ಆ ರೀತಿ ಆರ್ಥಿಕ ಸ್ಥಿತಿ ಇರಲಿಲ್ಲ. ನಮ್ಮಮ್ಮ ಕೊಟ್ಟಿರುವಂತ ಕೇವಲ 6,000 ರೂಪಾಯಿ ಬಂಡವಾಳದೊಂದಿಗೆ ನಾನು ಒಂದು ಆಫೀಸನ್ನು ಮಾಡಿದೆ. ಹಾಗಾಗಿ ಅದು ಅನಿವಾರ್ಯತೆ ಆಗಿತ್ತು ಹೊರತು ಮತ್ತಿನ್ನೇನು ಅಲ್ಲ. ಆದರೆ ಯಾವಾಗಲೂ ನಾವು ಒಂದೊಂದು ಕಂಡ್ಕೊಳ್ಬೇಕು, ಯಾವುದನ್ನ ನಾವು ಹಂಬಲಿಸ್ತೀವೋ ಅಥವಾ ಯಾವುದನ್ನ ನಾವು ಪ್ರಾರಂಭಿಸ್ತೀವೋ ಅದನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡಿದರೆ ಅದು ನಿಮಗೆ ಯಥೇಚ್ಛವಾಗಿ ಪ್ರತಿಫಲವನ್ನು ಕೊಡುತ್ತೆ. ನೀವು ಯಾವುದೇ ವೃತ್ತಿ, ಯಾವುದೇ ಉದ್ದಿಮೆಗಳನ್ನು ತಗೊಳ್ಳಿ, ಅದನ್ನ ಪ್ರೀತಿಯಿಂದ ಮಾಡಿದರೆ, ಅದನ್ನೇ ನೆಚ್ಚಿಕೊಂಡು ಮಾಡಿದರೆ ಅದು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ನಾನೇ ಒಂದು ಉದಾಹರಣೆ. ಆಗ ಕೇವಲ 700 ಸ್ಕ್ವೇರ್ ಫುಟ್, ಅಂದ್ರೆ 700 ಅಲ್ಲ, 217 ಸ್ಕ್ವೇರ್ ಫುಟ್, ಕರೆಕ್ಟ್, 217 ಸ್ಕ್ವೇರ್ ಫುಟ್ ಜಾಗದಲ್ಲಿ ಪ್ರಾರಂಭ ಮಾಡಿರುವಂತಹ ಒಂದು ನನ್ನ ಕಚೇರಿ ಇಂದು ಸರಿಸುಮಾರು 4,000 ಚದರಡಿ ಪ್ರದೇಶದಲ್ಲಿದೆ. ಅಂದ್ರೆ ಕೇವಲ ಒಬ್ಬನು ಶುರು ಮಾಡಿರುವಂತಹ ನನ್ನ ಉದ್ಯೋಗ ಈಗ ಸರಿಸುಮಾರು 45 ಜನ ಉದ್ಯೋಗಸ್ಥರನ್ನ ನಾವು ಇಟ್ಕೊಂಡಿರುವಂತದ್ದು. 3 ಜನ ಚಾರ್ಟರ್ಡ್ ಅಕೌಂಟೆಂಟು ಮತ್ತು ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು, ಒಟ್ಟು 4 ಜನ ಚಾರ್ಟರ್ಡ್ ಅಕೌಂಟೆಂಟು, ಸುಮಾರು 40 ಜನ ಸಹಾಯಕರನ್ನ ಇಟ್ಕೊಂಡು, ಅಂದ್ರೆ ಆ ವೃತ್ತಿಯಲ್ಲಿ ನಾನು ನಿರತನಾಗಿದ್ದರಿಂದ ನಮ್ಮ ಕಕ್ಷಿದಾರರಿಗೆ ನೀಡಿದ ಸೇವೆ ಅವರಿಗೆ ತುಂಬಾ ಅನುಕೂಲ ಆಗಿರೋದ್ರಿಂದ, ದೂರದ ಊರಿನಿಂದ ನನಗೆ ಕಕ್ಷಿದಾರ ಸಿಕ್ಕಿರೋದ್ರಿಂದ ನಾನು ಈ ಮಟ್ಟಕ್ಕೆ ಏರ್ವಲ್ಲ ಅಷ್ಟೇ. ಸರ್, ಆಕ್ಚುಲಿ ನಾನು ಗಮನಿಸಿದೆ, ಒಂದು ಗ್ರಾಮಾಂತರ ಪ್ರದೇಶದ ಭಾಗದವರು. ನೀವು ಬಹಳ ಹಿಂದೆ ಸಿ ಎ ಮಾಡಿದ್ರಿ. ನಿಮ್ಮ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲಿಷ್ ಆಸ್ ವೆಲ್ ಆಸ್ ಎರಡೂ ಕೂಡ ಬಹಳ ಚೆನ್ನಾಗಿದೆ. ಇದಕ್ಕೆ ಪ್ರೇರಣೆ ಯಾವ ಮೇಷ್ಟ್ರುಗಳು ನಿಮಗೆ? ಇದಕ್ಕೆ ನೀವು ನಿಜ ನಿಮ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು ಗುರುವಂದನೆ ಮಾಡಿದ ರೀತಿಯಲ್ಲೂ ಇದನ್ನು ನಾನು ಉಪಯೋಗಿಸ್ಕೊಳ್ತೀನಿ. ನನಗೆ ಪ್ರಾಥಮಿಕವಾಗಿ ನನಗೆ ಶಾಲೆಯನ್ನು ಕಳಿಸಿದ್ದು ವಿನೋಬಾ ಶಾಲೆ, ವಿನೋಬಾ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು. ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮತ್ತು ಕಾಗುಣಿತ ಮತ್ತು ಈ ವ್ಯಾಕರಣವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಂತವ್ರು ನಮ್ಮ ಸಮೀಪದ ಶಿರುವಂತೆ ಗ್ರಾಮದ ಮೇಷ್ಟ್ರಾಗಿದ್ದ ಮಲ್ಲಪ್ಪ ಮೇಷ್ಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸಣ್ಣ ಪುಟ್ಟ ತಪ್ಪುಗಳಿದ್ರು, ಕಾಗುಣಿತಗಳಿದ್ರು, ತಿದ್ದುತ್ತಿದ್ರು. ಕಾಪಿ ಬರೆಯಂತೂ ತುಂಬಾ ಕಡ್ಡಾಯವಾಗಿತ್ತು. ನೀವು ಯಾವುದೇ ಭಾಷೆಯನ್ನ ಪ್ರಾರಂಭಿಕವಾಗಿ ವ್ಯಾಕರಣಬದ್ಧವಾಗಿ ಕಲ್ತ್ರಿ ಅಂದ್ರೆ ಬೇರೆ ಯಾವುದೇ ಭಾಷೆಯನ್ನ ವ್ಯಾಕರಣಬದ್ಧವಾಗಿ ಕಲೀಲಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗತ್ತೆ. ನನಗೆ ಅದೇ ಕಾರಣಕ್ಕೋಸ್ಕರ 2ನೇ PUC ವರೆಗೆ ಕನ್ನಡ ಮೀಡಿಯಂನಲ್ಲಿ ಇದ್ದಂತಹ ನಾನು ಕೇವಲ 3 ವರ್ಷದಲ್ಲಿ ಇಂಗ್ಲಿಷ್ನ ಪೂರ್ತಿಯಾಗಿ ಕಲೀಲಿಕ್ಕೆ ಅವಕಾಶ ಆಗಿರೋದು ಅದೇ ಕಾರಣಕ್ಕೆ. ಯಾಕೆಂದ್ರೆ ಬೇಸಿಕ್ ವ್ಯಾಕರಣ ಅನ್ನೋದ್ರ ಏನು, ಅದರ ವಿಭಕ್ತಿ ಪ್ರತ್ಯಯ ಏನು, ಪುಲ್ಲಿಂಗ ಸ್ತ್ರೀಲಿಂಗಗಳೇನು ಮತ್ತು ಏಕವಚನ ಬಹುವಚನಗಳೇನು, ಇದೆಲ್ಲ ಗೊತ್ತಾಗಿದ್ದರಿಂದ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳು ವ್ಯಾಕರಣ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಯ್ತು. ಅದೇ ಕಾರಣಕ್ಕೆ ನನಗೆ ಕೇವಲ 3 ವರ್ಷದಲ್ಲಿ ನನಗೆ ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತನಾಡಲಿಕ್ಕೆ ಅನುಕೂಲ ಆಯ್ತು. ಹಾಗೆ ಇದು ನನಗೆ ಇಂಗ್ಲಿಷ್ ಕಲೀಲಿಕ್ಕೆ ಮೇಷ್ಟ್ರು ಏನೋ ಇನ್ಫ್ಲೂಯೆನ್ಸ್ ಆಯ್ತಾ ನಿಮ್ಮ ಪ್ರಯತ್ನನ? ನನಗೆ ಒಂದು ಮೇಷ್ಟ್ರದ್ದು ಅನ್ನೋದಕ್ಕಿಂತ ನನಗೊಂದು ಘಟನೆ ಈ ಇಂಗ್ಲಿಷನ್ನ ನಾನು ಪೂರ್ತಿಯಾಗಿ ಕಲೀಲೇಬೇಕು ಅನ್ನೋ ಹಠ ಸಾಧಿಸ್ತು. ನಾನು ಪ್ರಥಮ ಬಿಕಾಮ್ನಲ್ಲಿರುವಾಗ ಒಂದು ಲೀವ್ ಲೆಟರ್ ಅನ್ನು ಇಂಗ್ಲಿಷ್ನಲ್ಲಿ ಬರೀಲಿಕ್ಕೆ ಆಗದೆ ನಾನು ತಪ್ಪು ಬರದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಒಬ್ಬರು ಮೇಷ್ಟ್ರು ನನ್ನನ್ನ ಕ್ಲಾಸಿಂದ ಹೊರಗೆ ಹಾಕ್ಬಿಟ್ಟಿದ್ರು. ಎಂತ ಇಂಗ್ಲಿಷ್ ಬರೀತೀನಿ, ಇಂಗ್ಲಿಷ್ ಬರೆಯಕ್ಕೆ ಬರೋದಿಲ್ಲ, ಹೋಗಾಚೆ ಅಂತ ಹೇಳಿ ತಳ್ಳಿದ್ರು. ಅದು ನನ್ನನ್ನ ಒಂಥರ ಕಿಚ್ಚೆಬ್ಬಿಸ್ತು. ನನಗೆ ಇಂಗ್ಲಿಷ್ ಕಲೀಲಿಕ್ಕೆ ಏನ್ ತೊಂದರೆ ಇದೆ ಅಂತ.
ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ಇಂಗ್ಲಿಷ್ ಕಲ್ತಿದ್ದನ್ನ ನಾನು ಯಾವ ರೀತಿ ಕಲ್ತೆ ಅಂತ ಹೇಳಿ ನನಗೆ ಈಗ ಒಂಥರ ಅದು ಆ ರೀತಿ ಕಲ್ತನ ಅಂತ. ಅಲ್ಲಿಂದ ನಂತರದಲ್ಲಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಇದರಲ್ಲೂ ನಾನು ಮನಸ್ಸಿನಲ್ಲಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ನಿಮ್ಮ ಯಾವುದೇ ಲ್ಯಾಂಗ್ವೇಜ್ ಅನ್ನ ನೀವು ಕಲಿಯುವಾಗ ಲ್ಯಾಂಗ್ವೇಜಿನ ಒಂದು ಅತಿ ಸೂಕ್ಷ್ಮ ವಿಭಾಗ ಅಂದ್ರೆ ಯು ಹ್ಯಾವ್ ಟು ಥಿಂಕ್ ಇನ್ ದಟ್ ಲ್ಯಾಂಗ್ವೇಜ್ ಇನ್ ವಿಚ್ ಯು ವಾಂಟ್ ಟು ಸ್ಪೀಕ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ಭಾಷೆಯಲ್ಲಿ ನೀವು ಯೋಚನೆ ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಕನ್ನಡದಲ್ಲಿ ಯೋಚನೆ ಮಾಡಿಕೊಂಡು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತೀವಿ, ಅದು ತಪ್ಪು. ನೀವು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಅನ್ನಿಸ್ತೋ ಅದೇ ಭಾಷೆಯಲ್ಲಿ ಯೋಚನೆ ಮಾಡಬೇಕು. ಆವಾಗ ಥಿಂಕ್ ಇನ್ ದಟ್ ಲ್ಯಾಂಗ್ವೇಜ್ ಇನ್ ವಿಚ್ ಯು ವಾಂಟ್ ಟು ಸ್ಪೀಕ್ ಅನ್ನೋದು ನನಗೆ ಕೊಟ್ಟಿರುವಂತಹ ಒಂದು ಉಪದೇಶ. ಹಾಗಾಗಿ ನಾನು ದೆನ್ ಆಫ್ಟರ್ವರ್ಡ್ಸ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಇಂಗ್ಲಿಷ್ ಓನ್ಲಿ. ದೆನ್ ವಿತಿನ್ 3 years ಐ ಕುಡ್ ಮಾಸ್ಟರ್ ಇಂಗ್ಲಿಷ್ ಇನ್ ಎ ವೇ. ಅಂದ್ರೆ ಇಂಗ್ಲಿಷಿನಲ್ಲಿ ನಾನು ಲೆಕ್ಚರ್ ಕಾಂಟೆಸ್ಟ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಈ ಲೆಕ್ಚರ್ ಕಾಂಟೆಸ್ಟ್ ಕೊಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದು. ಯಾಕೆ ಅಂದ್ರೆ ಈ ಲ್ಯಾಂಗ್ವೇಜ್ ಕಲಿಯುವಂತಹ ಒಂದು ಸಿಂಪಲ್ ಟೆಕ್ನಿಕ್, ಥಿಂಕ್ ಇನ್ ದಟ್ ಲ್ಯಾಂಗ್ವೇಜ್ ಇನ್ ವಿಚ್ ಯು ವಾಂಟ್ ಟು ಸ್ಪೀಕ್ ಅನ್ನೋ ಒಂದು ಸಣ್ಣ ಉಪದೇಶ. ಅದರಿಂದಾಗಿ ನನಗೆ ಲ್ಯಾಂಗ್ವೇಜ್ ಮೇಲೆ ಪ್ರೊಫಿಷಿಯನ್ಸಿ ಬಂದಿರುವಂಥದ್ದು. ಸರ್, ನಿಮ್ಮ ಉದ್ಯೋಗ ಜೊತೆಗೆ ನಿಮ್ಮ ಸಾಮಾಜಿಕ ಕೆಲಸಗಳು ಇದೆ. ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದು, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು, ಇವೆಲ್ಲ ನಾವು ಕೇಳಿದ್ದೀವಿ. ಮೊನ್ನೆ ಅಷ್ಟೇ ವಿನೋಬ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇನೆ, ನಾವು ಕೂಡ ಬಂದಿದ್ವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನಂದ್ರೆ ನಾವು ನಮ್ಮಮ್ಮ ಒಂದು ಮಾತು ಹೇಳ್ತಾ ಇದ್ರು ರಾಘು, ಅದು ಸಂಸ್ಕೃತದ ಒಂದು ಶ್ಲೋಕ, ಅದನ್ನು ಹೇಳ್ಕೊಂಡೇ ನಾನು ಇದನ್ನ ಹೇಳ್ತೀನಿ. ಜೀವನೇ ಯಾವದಾದಾನಂ ಸ್ಯಾತ್ ಪ್ರದಾನಂ ತತೋಧಿಕಂ ಇತ್ಯೇಷಾ ಪ್ರಾರ್ಥನಾಸ್ಮಾಕಂ ಭಗವನ್ ಪರಿಪೂರ್ಯತಾಂ. ಜೀವನದಲ್ಲಿ ಏನು ಪಡಿತೀನೋ ಅದಕ್ಕಿಂತ ಹೆಚ್ಚು ನಾನು ಸಮಾಜಕ್ಕೆ ಕೊಡುವಂತಹ ಶಕ್ತಿಯನ್ನ ಮತ್ತು ಮನಸ್ಸನ್ನ ನನಗೆ ಕೊಡು ಹೇ ಭಗವಂತ ಅಂತ ಅದು ನನ್ನ ನಿತ್ಯ ಪ್ರಾರ್ಥನೆ. ಅಂದ್ರೆ ನಾವು ಸಮಾಜದಿಂದ ಏನ್ ಪಡಿತೀವೋ ಅದಕ್ಕಿಂತ ಹೆಚ್ಚು ಕೊಡುವಂತಹ ಶಕ್ತಿ ಬರಬೇಕು ಅಂದ್ರೆ ನಾವು ಸಮರ್ಥರಾಗ್ತೀವಿ ಅಂತ ಅರ್ಥ. ಆ ರೀತಿ ಯೋಚನೆಯಿಂದ ನಾವು ಸಮಾಜದಿಂದ ಪಡೆದಿದ್ದೀವಿ. ಸಮಾಜ ನಮ್ಮನ್ನ ಸಾಕಿ ಸಲಹಿದ ಒಂದು ಮಾತೃ ಇದು ಸಂಸ್ಥೆ ಅದು. ಹಾಗಾಗಿ ಸಮಾಜದ ಋಣವನ್ನ ನಾವು ತೀರಿಸಬೇಕು. ನಮಗೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅನೇಕರು ಮಹನೀಯರು ನನಗೆ ಸಹಾಯ ಮಾಡಿದ್ದಾರೆ. ಅಂತಹವರ ಋಣವನ್ನ ಅವರಿಗೆ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದರ ಬದಲು ಅವರ ರೂಪದಲ್ಲೇ ಇರುವಂತಹ ಅನೇಕ ವಿದ್ಯಾರ್ಥಿಗಳು ಈಗ ಅವಶ್ಯಕತೆ ಇದೆ, ಅವರಿಗೆ ಕೊಡುವುದರ ಮೂಲಕ ನಾವು ಅವರ ಋಣವನ್ನ ತೀರಿಸಬಹುದು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಏನ್ ಮಾಡಿದೆ, ನಾನು ಮೊದಲಿಂದನೂ ಈ ಪ್ರಯತ್ನ ಮಾಡ್ತಾ ಇದ್ದೆ. ವೈಯಕ್ತಿಕವಾಗಿ ನಾನು ವೃತ್ತಿಯನ್ನು ಶುರು ಮಾಡಿದಾಗಲೇ ವೈಯಕ್ತಿಕವಾಗಿ ಅನೇಕ ವಿದ್ಯಾರ್ಥಿಗಳನ್ನ ಪೋಷಿಸ್ತಾ ಬಂದೆ. ಕೆಲವರು PhD ಮಾಡಿದ್ದಾರೆ, ಕೆಲವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳು ನಮ್ಮಿಂದ ಹೆಚ್ಚು ಅನುಕೂಲಗಳನ್ನು ಪಡೆದವರು. ಅದರ ನಂತರ ಈಗ ಒಂದು ಕಳೆದ 6 ವರ್ಷದಿಂದ ನಮ್ಮ ಕಚೇರಿಯ ವತಿಯಿಂದ ಒಂದು ಟ್ರಸ್ಟ್ ಅನ್ನು ಮಾಡಿದ್ದೀವಿ. ಅದು ಅರವಿಂದ ಟ್ರಸ್ಟ್ ಅಂತೇಳಿ. ಅರವಿಂದ ಟ್ರಸ್ಟ್ ಸಾಮಾಜಿಕ ಚಟುವಟಿಕೆಗಳಿಗೋಸ್ಕರ, ಸೇವಾ ಚಟುವಟಿಕೆಗಳಿಗೋಸ್ಕರ ಮಾಡ್ತಾ ಇರುವಂತ. ಸರ್, ಈಗ ಅರವಿಂದ ಅಂದ್ರೆ ಅರಬಿಂದೋ ಅವರ ಋಷಿಗಳು ಅಥವಾ ಏನು? ಅರವಿಂದ ಅಂದ್ರೆ ಏನು? ಆ ರೀತಿ ಅಲ್ಲ. ಅರವಿಂದ ಅನ್ನೋದು ಒಂದು ಧ್ಯೇಯವಾಕ್ಯಕ್ಕೋಸ್ಕರ, ಅರಳುವ ಅವಕಾಶಕ್ಕೆ ಅರಿವಿನ ಆಸರೆ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ನಾವು ಶುರು ಮಾಡಿದ್ವಿ. ಅದು ಒಂದಿಷ್ಟು ಪರ್ಸನಲ್ ಇದು ಇದೆ. ಅದರಲ್ಲಿ ಮಧ್ಯೆ ರವಿ ಇದ್ದಾನೆ. ಅರವಿಂದ ಅಂದ್ರೆ ಅರಳ್ತಾ ಇರುವಂತಹ ಹೂವು. ಅದು ಸೂರ್ಯನ ದ್ಯೋತಕವೂ ಆಗತ್ತೆ. ಸೂರ್ಯನೇ ಅದಕ್ಕೆ ಅರವಿಂದ ಆ ಹೂವನ್ನ ಅರಳಿಸುವಂತವನು. ಈ ರೀತಿ ಅನೇಕ ಆಯಾಮಗಳಿಂದ ನೋಡಿ ಅರವಿಂದ ಅಂತೇಳಿ ಆ ಹೆಸರಿಟ್ಟೆ. ಮತ್ತೆ ಹೇಳಲಿಕ್ಕೆ ಭಾರಿ ಈಸಿ ಇದು ಅರವಿಂದ ಅನ್ನೋದು. ಹಾಗಾಗಿ ಅದರಲ್ಲಿ ನನ್ನ ಕಚೇರಿಯ ಸರಿಸುಮಾರು 40 ಜನ ಎಂಪ್ಲಾಯೀಸ್ ಏನಿದ್ದಾರೆ, ಅವರು ತಮ್ಮ ವೇತನದ 5%, ಪ್ರತಿ ತಿಂಗಳ 5% ಅನ್ನ ಆ ಟ್ರಸ್ಟಿಗೆ ಕೊಡ್ತಾರೆ. ಅದರಿಂದ ಒಗ್ಗೂಡಿಸಿದ ಅಮೌಂಟ್ ಏನಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಈಕ್ವಲ್ ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ಅದೆಲ್ಲದರಿಂದ ಒಗ್ಗೂಡಿಸಿರುವಂತಹ ಸರಿಸುಮಾರು 8-10 ಲಕ್ಷ ರೂಪಾಯಿಗಳಾಗತ್ತೆ ಪ್ರತಿ ವರ್ಷ. ಅದರಿಂದಾಗಿ ನಾವು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಶ್ರಮದಾನ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿಗೆ, ವಿಕಲಚೇತನದ ಸಂಸ್ಥೆಗಳಿಗೆ, ಅಂಧರ ಶಾಲೆಗಳಿಗೆ ಈ ತರದ್ದು ಕೊಡುವಂಥದ್ದು, ಅಥವಾ ಗೋಶಾಲೆಗಳಿಗೆ ಕೊಡುವಂಥದ್ದು, ಈ ರೀತಿಯ ಕೆಲವು ಚಟುವಟಿಕೆಗಳು. ಅದರಲ್ಲಿ ಅತಿ ದೊಡ್ಡ ಚಟುವಟಿಕೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ, ಸಾಗರ ತಾಲೂಕಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಪ್ರಾಥಮಿಕ ಶಾಲೆಗಳಲ್ಲಿರುವಂತಹ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ. ಈ ವರ್ಷ ಸರಿಸುಮಾರು 10,000 ಪುಸ್ತಕಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಅಂದ್ರೆ ಇದುವರೆಗೆ ಸಣ್ಣ ಪ್ರಮಾಣದಲ್ಲಿದ್ದು ಈ ವರ್ಷ ಸರಿಸುಮಾರು 29 ಶಾಲೆಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. 29 ಶಾಲೆ ಎಲ್ಲ ಮಕ್ಕಳಿಗೂ ತಾರತಮ್ಯ ಇಲ್ಲದೆ
ಅವರಿಗೆ ನಮ್ಮ ಪುಸ್ತಕವನ್ನ ಕೊಡುವಂಥದ್ದು. ಅರವಿಂದ ಅನ್ನೋ ಹೆಸರಿನಲ್ಲೇ ಒಂದು ಪುಸ್ತಕವನ್ನು ಕೂಡ ನಾವು ಪ್ರಿಂಟ್ ಮಾಡಿಸಿ ಇಟ್ಕೊಂಡಿದ್ದೀವಿ. ಅದೇ ಈ ವರ್ಷ ಕೊಟ್ಟಿರುವಂತದ್ದು ಅರವಿಂದ ಸಂಸ್ಥೆಯಿಂದನೇ ಆಗಿರುವಂತಹ ಈ ರೀತಿಯ ಪುಸ್ತಕ. ಇದನ್ನ ಅರವಿಂದ ಸಂಸ್ಥೆಯಿಂದನೇ ನಾವು ಪ್ರಿಂಟ್ ಮಾಡಿಸಿದ್ವಿ. ಸರಿಸುಮಾರು 10,000 ಪುಸ್ತಕಗಳನ್ನ ಆ ರೀತಿ ಹಂಚಿಕೆ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಖುಷಿಯಾಗಿದೆ. ಯಾಕೆಂದ್ರೆ ನಾವು ಓದಿರುವಂತಹ ಕನ್ನಡ ಶಾಲೆಗಳು ವಾತಾವರಣದಲ್ಲಿ ನಮ್ಮ ಕಚೇರಿಯಲ್ಲಿರುವಂತಹ ಅನೇಕ ಉದ್ಯೋಗಿಗಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ದವರು. ಹಾಗಾಗಿ ಅವರಿಗೂ ಕೂಡ ತಾವು ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ಒಂದು ಹೆಮ್ಮೆ, ಒಂದು ಘನತೆ ಅವರಿಗೂ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಅರವಿಂದ ಸಂಸ್ಥೆಯನ್ನ ಶುರು ಮಾಡಿ ಈಗ ಸರಿಸುಮಾರು 6ನೇ ವರ್ಷ. ಈ ವರ್ಷ ಸರಿಸುಮಾರು 10,000 ಪುಸ್ತಕಗಳನ್ನ ನಾವು ಇದೆಲ್ಲವನ್ನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇದೆಲ್ಲ ನಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೆಮ್ಮೆಯ ಭಾಗ ಇದು. ಸರ್, ಸುಮಾರು 6 ಕಂತುಗಳಲ್ಲಿ ಚಾರ್ವಾಕ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿದ್ದೀರಾ. ನಿಮಗೆ ಧನ್ಯವಾದಗಳು ಸರ್. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ. ಹಾಗೆ ಚಾರ್ವಾಕದ ಎಲ್ಲ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ, ಕೇಳುಗರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಮತ್ತೊಮ್ಮೆ ತಮಗೂ ಕೂಡ ವಂದನೆಗಳು.